ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಮೈಸೂರು ಪಾಕ್. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್, ಎಣ್ಣೆ 2 ಕಪ್, ತುಪ್ಪ ಸ್ವಲ್ಪ, ಸಕ್ಕರೆ 1.5 ಕಪ್, ಸ್ವಲ್ಪ ಏಲಕ್ಕಿ ಪುಡಿ. ಬನ್ನಿ ಫ್ರೆಂಡ್ಸ್, ಮತ್ತೆ ಆಗ್ತಾರ ಶುರು ಮಾಡಿಬಿಡೋಣ. 1.5 ಕಪ್ ಸಕ್ಕರೆಯನ್ನು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗೆಲ್ಲ ಸಕ್ಕರೆ ಕರಗಿದೆ. ಇದು ಒಂದೆಳೆ ಪಾಕ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 1 ಕಪ್ ಆಯಿಲ್ ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಗಂಟೆಲ್ಲ ಇರಬಾರ್ದು. ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀವೋ ಅಷ್ಟು ಚೆನ್ನಾಗಿ ಮೈಸೂರು ಪಾಕ್ ಬರುತ್ತೆ ಫ್ರೆಂಡ್ಸ್. ಮೇನ್ ಈ ಕಡಲೆ ಹಿಟ್ಟು ಈ ಥರ ಮಿಕ್ಸ್ ಮಾಡೋದ್ರಿಂದ ಗೂಡಾಗಿ ಬರುತ್ತೆ. ಈಗ ಬನ್ನಿ, ಸಕ್ಕರೆ ಪಾಕ ಎಲ್ಲಿಗೆ ಬಂದಿದೆ ನೋಡೋಣ. ನೋಡಿ, ಚೆನ್ನಾಗೆಲ್ಲ ಕರಗಿದೆ, ಎಲ್ಲ ಬಬಲ್ಸ್ ಎಲ್ಲ ಬರ್ತಾ ಇದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಅದು ಪಾಕ ರೆಡಿ ಆಗುತ್ತೆ. ಅಷ್ಟರೊಳಗೆ ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. 1 ಕಪ್ಪು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ, 1 ಕಪ್ಪು ಆಯಿಲ್ ಬಿಸಿ ಮಾಡ್ತಾಯಿದ್ದೀನಿ. ಬನ್ನಿ, ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಆಯಿಲ್ ಬಿಸಿ ಆಗ್ತಾಯಿದೆ. ಅಷ್ಟರೊಳಗೆ ಸಕ್ಕರೆ ಪಾಕ ಬಂದಿದೆಯಾ ನೋಡ್ಕೊಳ್ಳೋಣ. ಮತ್ತೆ ಆಯಿಲ್ ಚೆನ್ನಾಗಿ ಬಿಸಿ ಆಗ್ತಾ ಇರಲಿ. ನೋಡಿ, 1 ಕಪ್ ಫುಲ್ಲು ಆಯಿಲ್ ಬಿಸಿಗೆ ಹಾಕಿದ್ದೀನಿ. ಬಿಸಿ ಆಗ್ತಾಯಿದೆ ಆಯಿಲ್ ಇವಾಗ. ನೋಡಿ, ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಕ್ಕರೆ ಪಾಕ. ಇವಾಗ ನೋಡಿ, ಈ ಥರ ಒಂದೆಳೆ ಬರಬೇಕು. ಈಗ ಬನ್ನಿ ಫ್ರೆಂಡ್ಸ್, ರೆಡಿಯಾಗಿರುವಂಥ ಸಕ್ಕರೆ ಪಾಕಕ್ಕೆ ಮತ್ತೊಮ್ಮೆ ಚೆಕ್ ಮಾಡಿ ನೋಡೋಣ. ಒಂದೆಳೆ ಬಂದಿದೆ ಸಕ್ಕರೆ ಪಾಕ. ರೆಡಿಯಾಗಿರುವ ಸಕ್ಕರೆ ಪಾಕಕ್ಕೆ ನಾವು ಮಿಕ್ಸ್ ಮಾಡಿರುವಂಥ ಕಡಲೆ ಹಿಟ್ಟನ್ನು, ಅದಕ್ಕಿಂತ ಮುಂಚೆ ನಾವು ಯಾವ ಟ್ರೇ ಅಥವಾ ಪ್ಲೇಟಲ್ಲಿ ಹಾಕ್ಬೇಕಂತೀವೋ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಏನಾದರೂ ಸರಿ, ಗ್ರೀಸಿಂಗ್ ಆಗಬೇಕು, ಇಲ್ಲಾಂದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಫುಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಇವಾಗ ಇದು ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಈಗ ಸಕ್ಕರೆ ಪಾಕ ನೋಡಿ, ಪಾಕ ರೆಡಿಯಾಗಿದೆ. ಬನ್ನಿ, ಇವಾಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದೆಳೆ ಪಾಕ ಬಂದಿದೆ. ಬನ್ನಿ, ಇವಾಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಕೈ ಆಡಿಸ್ತಾ ಇರಬೇಕು.
ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಕೈ ಆಡಿಸ್ತಾ ಇದ್ದರೆ ಅದು ತಳ ಹತ್ತೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಓಕೆ ನೋಡಿ, ಇವಾಗ ನಾನು ಹಾಕಿರೋದು 1 ಬೌಲ್ ಅಷ್ಟೇ, ಅದು 1 to ಡಬಲ್ ಆಗುತ್ತೆ ನೋಡಿ ಬಾಯ್ಲ್ ಆಗ್ತಾ ನೋಡಿ. ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. 5 to 10 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ ಇದೇ ಥರ ತುಂಬ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದು ಬಿಟ್ಬಿಟ್ರೆ ತಳ ಹತ್ಬಿಡುತ್ತೆ. ಅದಕ್ಕೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಬೇಕು ಯಾವಾಗೂ. ಸಿಹಿ ಪದಾರ್ಥಗಳಿಗೆ ಆದಷ್ಟು ದಪ್ಪ ತಳದ ಪಾತ್ರೆಗಳನ್ನು ಯೂಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಆ ಕಡೆ ಪಕ್ಕದಲ್ಲಿ ಬಿಸಿ ಮಾಡಿರೋಂಥ ಎಣ್ಣೆನ ಮಧ್ಯದಲ್ಲಿ 2 ಸ್ಪೂನ್ ಹಾಕ್ತಾ ಇರಬೇಕು. ಒಟ್ಟಿಗೆ ಎಲ್ಲ ಯೂಸ್ ಮಾಡಬಾರ್ದು. ಓಕೆ ನೋಡಿ, ನಾನಿವಾಗ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಬಬಲ್ಸ್ ಬರಬೇಕು. ಆದಷ್ಟು ಬಿಸಿ ಎಣ್ಣೆಯಿಂದನೇ ಮೈಸೂರು ಪಾಕು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಮತ್ತೆ ಟರ್ನ್ ಮಾಡ್ತಾ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇರ್ತೀವೋ ಅಷ್ಟು ತುಂಬ ಚೆನ್ನಾಗಿ ಗೂಡಾಗಿ ಬರುತ್ತೆ ಮೈಸೂರು ಪಾಕು. ನೋಡಿ ಆಯಿಲ್ ಸ್ವಲ್ಪ ಕಡಿಮೆ ಆದ ತಕ್ಷಣ ಮತ್ತೆ 2 ಸ್ಪೂನ್ ಆಯಿಲ್ ಹಾಕಬೇಕು. ಯಾವಾಗ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕೈ ಆಡಿಸೋದು ಮಾತ್ರ ನಿಲ್ಲಿಸಲೇಬಾರ್ದು. ಓಕೆ ನೋಡಿ, ಈಗ ತಳ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಈಗ 2 ಸ್ಪೂನ್ ಆಯಿಲ್ ಹಾಕಬೇಕು. ಇದೇ ಥರ 2 ರಿಂದ 3 ಸಾರಿ ಹಾಕಿದರೆ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ನೋಡಿ ಮತ್ತೊಂದು ಸಾರಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಬೇಕು, ಎಲ್ಲ ಒಟ್ಟಿಗೆ ಹಾಕಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೈಡೆಲ್ಲ ಎಷ್ಟು ನೀಟಾಗಿ ಬಿಡ್ತಾ ಇದೆ ನೋಡಿ. ಆ ಥರ ಬರಬೇಕು. ಇಷ್ಟು ನೀಟಾಗಿ ಸೈಡೆಲ್ಲ ಬಿಡ್ತಾ ಬಂದಷ್ಟು ಅದೆಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ಆದಷ್ಟು ಕಲರ್ ಚೇಂಜ್ ಆಯಿತು, ಬ್ರೌನ್ ಕಲರ್ಗೆ ಬಂದ್ಬಿಡ್ತು ಇವಾಗ. ನೋಡಿ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಈಗ ನಾವು ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿರೋಂಥ ತಟ್ಟೆಗೆ ಅಥವಾ ಟ್ರೇಗೆ ಶಿಫ್ಟ್ ಮಾಡಿಬಿಡಬೇಕು ಅದನ್ನಿವಾಗ. ಓಕೆ ರೆಡಿಯಾಗಿದೆ ನೋಡಿ. ನಾನಿವಾಗ ತುಪ್ಪ ಹಾಕಿ ಸವರಿರೋಂಥ ತಟ್ಟೆಗೆ ಹಾಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್, ಕೇರ್ಫುಲ್ಲಾಗಿ ಮಾಡಬೇಕು. ನೋಡಿ ಈ ಥರ ಹಾಕಬೇಕು. ಫಾಸ್ಟಾಗಿ ಶಿಫ್ಟ್ ಮಾಡಿಬಿಡಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಓಕೆ, ನಾನು ಎಲ್ಲದನ್ನು ನೀಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ತುಂಬ ಬಿಸಿ ಇರುತ್ತೆ. ಆ ತಟ್ಟೆನ 2 ಸರಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಏರೆಲ್ಲ ಔಟ್ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ತಣ್ಣಗಾಗಿದೆ. ಪೂರ್ತಿ ತಣ್ಣಗೆ ಹಾಕಿನ ಮುಂಚೆ ಸ್ವಲ್ಪ ಕಟ್ ಮಾಡಬೇಕು ಅದನ್ನು. ನೋಡಿ ನಾನು ಯಾವ ಥರ ಗೆರೆ ಹಾಕ್ತಾಯಿದ್ದೀನೋ ಅದೇ ಥರ ಹಾಕಿ ಇಟ್ಬಿಡಬೇಕು. ತುಂಬ ತಣ್ಣಗಾದ್ರಂದರೆ ಅದು ಬರೋದೇ ಇಲ್ಲ. ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕೋ, ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ತಣ್ಣಗಾಗೋವರೆಗೂ ಬಿಡಬಾರ್ದು ಫ್ರೆಂಡ್ಸ್. ಓಕೆ ನೋಡಿ, ಲೈಟಾಗಿ ಟಚ್ ಮಾಡಿದರೆ ಸಾಕು, ತುಂಬ ಡೀಪಾಗಿ ಏನು ಮಾಡೋದು ಬೇಡ. ನೋಡಿ ನಾನು ಡೈಮಂಡ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಟ್ರೇ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಟ್ರೇ ಇಲ್ಲ, ಹಂಗಾಗಿ ನನ್ನ ತಟ್ಟೆಯಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. 10 ರಿಂದ 15 ನಿಮಿಷಕ್ಕೆ ಸಿಂಪಲ್ಲಾಗಿ ಮೈಸೂರು ಪಾಕ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಈ ಥರ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು
ಆಮೇಲೆ ನೀಟಾಗಿ ಪೀಸಸ್ ಎಲ್ಲ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಗಿಬಿಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.